10ನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, 10ನೆಯ ತರಗತಿಯ ಅಧ್ಯಾಯ 3 ಜೆಂಟಲ್ಮೆನ್ ಆಫ್ ರಿಯೋ ಎನ್ ಮೆಡಿಯೋ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಕೇಳುವ 2 ಅಥವಾ 3 ವಾಕ್ಯದ ಅಥವಾ 2 ಅಂಕದ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಸಾಗೋಣ. ಇವು ಪರೀಕ್ಷಾ ತಯಾರಿ ಅಥವಾ ಬೋರ್ಡ್ ಅಥವಾ ಪಬ್ಲಿಕ್ ಎಕ್ಸಾಮ್ಗೆ ಕೇಳಬಹುದಾಗಿರುವಂತಹ ಪ್ರಮುಖ ಪ್ರಶ್ನೆಗಳನ್ನು ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಜೊತೆಗೆ ಅದರ ಕನ್ನಡದ ಅರ್ಥ ವಿವರಣೆಯನ್ನು ಸಹಿತ ಕೊಡ್ತಾ ಹೋಗ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಇವು ಎಕ್ಸಾಮ್ಗೆ ಕೇಳಬಹುದಾಗಿರ್ತಕ್ಕಂಥ ಬಹಳ ಮಹತ್ವದ ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ನಿಮ್ಮ ಜೊತೆಗೆ ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೇನೆ. ಮೊದಲ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ. ಡಿಸ್ಕ್ರೈಬ್ ದ ಅಪಿಯರೆನ್ಸ್ ಆ್ಯಂಡ್ ಮ್ಯಾನರ್ಸ್ ಆಫ್ ಡಾನ್ ಎನ್ಸೆಲ್ಮೋ ಆರ್ ಡಾನ್ ಎನ್ಸೆಲ್ಮೋಸ್ ಅಪಿಯರೆನ್ಸ್ ಆ್ಯಂಡ್ ಮ್ಯಾನರ್ಸ್ ವರ್ ಅನ್ಯೂಸುವಲ್, ಜಸ್ಟಿಫೈ ಇಟ್. ಸೊ ವಿದ್ಯಾರ್ಥಿಗಳೇ, ಒಂದೇ ಪ್ರಶ್ನೆಯನ್ನು ಬೇರೆ ರೀತಿಯಾಗಿ ಕೇಳುವಂತಹ ಒಂದು ಅಥವಾ ನಾವೇನಂತೀವಿ ಟ್ವಿಸ್ಟ್ ಮಾಡಿ ಕೇಳುವಂತಹ ಒಂದು ಪದ್ಧತಿ ಈ ಎಕ್ಸಾಮ್ನಲ್ಲಿ ಮಾಡಲಾಗುತ್ತೆ ಅಂಥೇಳಿ. ಸೊ ಮೊದಲ ಪ್ರಶ್ನೆಯನ್ನು ನೋಡೋಣ. ಡಿಸ್ಕ್ರೈಬ್ ದ ಅಪಿಯರೆನ್ಸ್ ಆ್ಯಂಡ್ ಮ್ಯಾನರ್ಸ್ ಆಫ್ ಡಾನ್ ಎನ್ಸೆಲ್ಮೋ ಅಂತಂದರೆ ಇಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಕ್ಕಂತಹ ಡಾನ್ ಎನ್ಸೆಲ್ಮೋ ಅಂತಕ್ಕಂಥ ಒಬ್ಬ ವಯೋವೃದ್ಧ ವ್ಯಕ್ತಿ, ಆತನ ಒಂದು ಅಪಿಯರೆನ್ಸ್ ಅಥವಾ ಆತ ಕಾಣಿಸಿಕೊಳ್ಳುವ ರೀತಿ, ಆತ ನಡ್ಕೊಳ್ತಕ್ಕಂಥ ರೀತಿ ಬಗ್ಗೆ ಹೇಳಿ ಅಂತ ಕೇಳಲಾಗಿದೆ. ಜೊತೆಗೆ ಅದೇ ಪ್ರಶ್ನೆಯನ್ನು ಟ್ವಿಸ್ಟ್ ಮಾಡಿ ಕೇಳಲಾಗುತ್ತೆ. ಹೇಗೆ ಅಂತಂದರೆ ಡಾನ್ ಎನ್ಸೆಲ್ಮೋಸ್ ಅಪಿಯರೆನ್ಸ್ ಆ್ಯಂಡ್ ಮ್ಯಾನರ್ಸ್ ವರ್ ಅನ್ಯೂಸುವಲ್. ಇಲ್ಲಿ ಒಬ್ಬ ವಯೋವೃದ್ಧ ವ್ಯಕ್ತಿಯಾಗಿರುವಂತಹ ಡಾನ್ ಎನ್ಸೆಲ್ಮೋ ಅಂತಕ್ಕಂಥ ವ್ಯಕ್ತಿಯ ಅಪಿಯರೆನ್ಸ್ ಮತ್ತು ಮ್ಯಾನರ್ಸ್ ಏನವೆ ಅನ್ಯೂಸುವಲ್, ಅಸಾಮಾನ್ಯವಾಗಿವೆ. ಅವು ಸಾಮಾನ್ಯವಾಗಿ ನಾವು ನೋಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಅದನ್ನು ಜಸ್ಟಿಫೈ ಮಾಡಿ ಅಂತ ಹೇಳಲಾಗಿದೆ, ಸಮರ್ಥಿಸಿ ಅಂತ ಕೇಳಲಾಗಿದೆ. ಸೊ ನೋಡೋಣ. ಡಾನ್ ಎನ್ಸೆಲ್ಮೋಸ್ ಕೋಟ್ ವಾಸ್ ಓಲ್ಡ್. ಆ ಒಂದು ವಯೋವೃದ್ಧ ವ್ಯಕ್ತಿ ಡಾನ್ ಎನ್ಸೆಲ್ಮೋ ಅಂತಕ್ಕಂಥವನು ಧರಿಸಿಕೊಂಡಿರ್ತಕ್ಕಂಥ ಕೋಟ್ ಏನಿದೆ ಅದು ತುಂಬ ಹಳೆಯದಾಗಿರ್ತಕ್ಕಂಥದ್ದು, ಗ್ರೀನ್ ಬಣ್ಣವನ್ನು ಹೊಂದಿದ್ದು, ಹಸಿರು ಬಣ್ಣವನ್ನು ಹೊಂದಿದ್ದು, ಅದು ಪ್ಯಾಡೆಡ್ ಆಗಿದೆ. ಪ್ಯಾಡೆಡ್ ಅಂತಂದರೆ ನಿಮ್ಗೆ ಗೊತ್ತಲ್ಲ, ನಶಿಸಿ ಹೋಗಿದೆ ಅಂಥೇಳಿ ಅಥವಾ ಬಣ್ಣ ಮಾಯವಾಗಿದೆ ಅಂಥೇಳಿ ಹೇಳ್ತಾರೆ. ಹೀಸ್ ಗ್ಲೋವ್ಸ್ ವರ್ ಓಲ್ಡ್. ಆತ ಧರಿಸ್ಕೊಂಡಿರ್ತಕ್ಕಂತಹ ಕೈಗವಸು ಅಂತ ಕರಿತೇವೆ, ಅಥವಾ ನೀವು ಈಗಾಗಲೇ ನೋಡ್ತೀರಿ ಚಳಿಗಾಲದಲ್ಲಿ ನಾವು ಬಳಸ್ತಕ್ಕಂತಹ ಕೈಗವಸುಗಳನ್ನು ನಾವು ಗ್ಲೋವ್ಸ್ ಅಂತ ಕರಿತೀವಿ. ಅವು ಹಳೆಯದಾಗಿರ್ತಕ್ಕಂಥವುಗಳ ಜೊತೆಗೆ ಟಾರ್ನ್ ಆಗಿದ್ದಾವೆ ಅಥವಾ ಹರಿದು ಹೋಗಿರ್ತಕ್ಕಂಥ ಒಂದು ಹ್ಯಾಂಡ್ ಗ್ಲೋವ್ಸನ್ನು ಆತ ಧರಿಸ್ತಾ ಇದ್ದ. He bowed to the Americans and removed his hat and gloves slowly and carefully. ಆತ ಅಲ್ಲಿ ಆಫೀಸ್ನಲ್ಲಿರ್ತಕ್ಕಂತಹ ಅಮೇರಿಕನ್ನರಿಗೆ ನಮಸ್ಕರಿಸುತ್ತಾ ತಲೆಬಾಗುತ್ತಾ ಏನು ಮಾಡ್ತಾನೆ, ತನ್ನ ಒಂದು ಹ್ಯಾಂಡ್ ಗ್ಲೋವ್ಸನ್ನು ಮತ್ತು ತಾನು ತಲೆಯ ಮೇಲೆ ಧರಿಸಿರ್ತಕ್ಕಂಥ ಹ್ಯಾಟನ್ನು ಏನು ಮಾಡ್ತಾನೆ, ಬಹಳ ನಿಧಾನವಾಗಿ ಮತ್ತು ಕೇರ್ಫುಲ್ಲಾಗಿ ಜಾಗರೂಕತೆಯಿಂದ ಏನು ಮಾಡ್ತಾನೆ, ಅವುಗಳನ್ನು ತೆಗೆಯುತ್ತಾನೆ. ಹಿ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್. ಆತ ಮಾತಿಗೆ ತಕ್ಕಂತೆ ನಡೆಯುವ ವ್ಯಕ್ತಿ, ಅದಕ್ಕಾಗಿ ಆತನನ್ನು ಹಿ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಅಂತ ನಾವು ಇಲ್ಲಿ ಕರಿಬೋದು. ಇವು ನಿಜವಾಗಲೂ ಆತನಲ್ಲಿ ನಾವು ಕಂಡುಕೊಳ್ತಕ್ಕಂತಹ ಅಪಿಯರೆನ್ಸ್ ಮತ್ತು ಮ್ಯಾನರ್ಸ್ ಆಗಿವೆ. ಇನ್ನು ಎರಡನೇ ಪ್ರಶ್ನೆಗೆ ಬರೋಣ ವಿದ್ಯಾರ್ಥಿಗಳೇ. ವೈ ವರ್ ದ ಅಮೇರಿಕನ್ಸ್ ರೆಡಿ ಟು ಪೇ ಆಲ್ಮೋಸ್ಟ್ ದ ಡಬಲ್ ದ್ಯಾನ್ ದೇ ಹ್ಯಾಡ್ ಕೋಟೆಡ್ ಅರ್ಲಿಯರ್. ಮೊದಲಿಗಿಂತ ಅಥವಾ ಮೊದಲೇ ಕೋಟ್ ಮಾಡಿರ್ತಕ್ಕಂಥ, ಮೊದಲೇ ಹೇಳಿರ್ತಕ್ಕಂಥ ಮೊತ್ತಕ್ಕಿಂತಲೂ ಅವರು ಇನ್ನೊಂದು ಪಟ್ಟು ಹೆಚ್ಚು ಕೊಡಲು ಅಮೇರಿಕನ್ನರು ತಯಾರಾಗಿದ್ದರು. ಯಾಕೆ ಅಂತ ಪ್ರಶ್ನೆ ಕೇಳಲಾಗಿದೆ. ಅದಕ್ಕೆ ಉತ್ತರವನ್ನು ಕೆಳಗೆ ನೋಡೋಣ. ಆಫ್ಟರ್ ದ ಸರ್ವೆ ಏನು ಮಾಡ್ತಾರೆ ಅಂದರೆ, ತಾವು ಭೂಮಿಯನ್ನು ಖರೀದಿ ಮಾಡೋದಕ್ಕಿಂತ ಮುಂಚೆ ಅಲ್ಲಿ ಸರ್ವೆ ಕಾರ್ಯ ನಡೆಯುತ್ತೆ, ಭೂಮಿಯನ್ನು ಮಾಪನ ಮಾಡಲಾಗುತ್ತೆ. ದ ಅಮೇರಿಕನ್ಸ್ ಡಿಸ್ಕವರ್ಡ್ ದ್ಯಾಟ್. ಅಮೇರಿಕನ್ನರು ಒಂದು ವಿಚಾರವನ್ನು ಅಲ್ಲಿ ಶೋಧಿಸ್ತಾರೆ. ಏನಪ್ಪ ಅಂದರೆ, ಡಾನ್ ಎನ್ಸೆಲ್ಮೋ ಹ್ಯಾಡ್ ಓನ್ಡ್ ಮೋರ್ ದ್ಯಾನ್ 8 acres ಆಫ್ ಲ್ಯಾಂಡ್. ಈ ಡಾನ್ ಎನ್ಸೆಲ್ಮೋ ಅಂತಕ್ಕಂಥ ವ್ಯಕ್ತಿಯ ಹೆಸರಿನಲ್ಲಿ ಸುಮಾರು 8 ಎಕರೆಗಿಂತ ಹೆಚ್ಚು ಭೂಮಿಯನ್ನು ಏನು ಮಾಡಲಾಗಿರುತ್ತೆ ಅಂತಂದರೆ ಅಲ್ಲಿ ಇರುತ್ತೆ ಅಂತ ಹೇಳಿ. ವಿಚ್ ವಾಸ್ ಆಲ್ಮೋಸ್ಟ್ ಟ್ವೈಸ್ ಇನ್ ಸೈಜ್. ಮತ್ತು ಈಗಾಗಲೇ ಖರೀದಿಗೆ ಒಪ್ಪಿಗೆಯಾಗಿರ್ತಕ್ಕಂಥದ ಒಂದು ಏನು ಭೂಮಿ ಇತ್ತಲ್ಲ ಅದರ ಡಬಲ್ ಇರುತ್ತೆ ಅದು. ಆ್ಯಂಡ್ ಹ್ಯಾಡ್ ಎಕ್ಸ್ಟೆಂಡೆಡ್ ಬಿಯಾಂಡ್ ದ ರಿವರ್. ಮತ್ತು ಅದು ಆ ಒಂದು ನದಿಯನ್ನು ದಾಟಿಯೂ ಸಹಿತ
ಆ ಭೂಮಿ ಏನಾಗಿದೆ ಅಂತಂದರೆ ಎಕ್ಸ್ಟೆಂಡ್ ಆಗಿದೆ, ವಿಸ್ತರಿಸಿದೆ. ಸೊ ದೀಸ್ ಅಮೇರಿಕನ್ಸ್ ವರ್ ರೆಡಿ ಟು ಪೇ ದ ಡಬಲ್. ಅದಕ್ಕಾಗಿ ಅಮೇರಿಕನ್ನರು ದುಪ್ಪಟ್ಟು ಅಮೌಂಟನ್ನು ಕೊಡೋದಕ್ಕೆ ತಯಾರಾಗಿದ್ದರು ಅಂತ ಹೇಳ್ತಾರೆ. ಇನ್ನು ಮೂರನೇ ಪ್ರಶ್ನೆಗೆ ಬಂದುಬಿಟ್ಟು ಮೂರನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ. ವಾಟ್ ವಾಸ್ ದ ಕಂಪ್ಲೇಂಟ್ ಆಫ್ ದ ಅಮೇರಿಕನ್ಸ್ ಆ್ಯಂಡ್ ಹೌ ವಾಸ್ ಇಟ್ ರಿಸಾಲ್ವ್ಡ್ ಬೈ ದೆಮ್ ಅಂತ ಹೇಳ್ತಾರೆ. ಇಲ್ಲಿ ಅಮೇರಿಕನ್ನರು ಮಾಡಿರ್ತಕ್ಕಂತಹ ದೂರೇನು, ಆ ಒಂದು ದೂರನ್ನು ಹೇಗೆ ಪರಿಹರಿಸಲಾಯಿತು ಅನ್ನುವಂಥ ಪ್ರಶ್ನೆಯನ್ನು ಸಹಿತ ಕೇಳಬಹುದು. ದ ಅಮೇರಿಕನ್ಸ್ ಕಂಪ್ಲೇಂಡ್ ದ್ಯಾಟ್, ಅಮೇರಿಕನ್ನರು ಮಾಡಿರ್ತಕ್ಕಂಥ ದೂರು ಏನೆಂದರೆ, ದ ಚಿಲ್ಡ್ರನ್ ಆಫ್ ದ ವಿಲೇಜ್ ವರ್, ಆ ಹಳ್ಳಿಯಲ್ಲಿರ್ತಕ್ಕಂತಹ ಮಕ್ಕಳು ಓವರ್ ರನ್ನಿಂಗ್, ಇಟ್ ಮೀನ್ಸ್ ದೇ ಡಿಡ್ ನಾಟ್ ಟೇಕ್ ದ ಪರ್ಮಿಷನ್ ಫ್ರಾಮ್ ದ ಓನರ್ಸ್ ಆ್ಯಂಡ್ ದೇ ವರ್ ಓವರ್ ರನ್ನಿಂಗ್ ಅಂತ ಹೇಳ್ತೇವೆ ನಾವು. ಅದಕ್ಕೆ ಅನುಮತಿ ಇಲ್ಲದೆ ಓಡಾಡೋದಕ್ಕೆ ನಾವು ಓವರ್ ರನ್ನಿಂಗ್ ಅಂತ ಕರೀತೇವೆ. ಆ್ಯಂಡ್ ಪ್ಲೇಯಿಂಗ್ ಇನ್ ದ ಆರ್ಚರ್ಡ್, ಅವರು ಆ ಹಣ್ಣಿನ ತೋಟದಲ್ಲಿ ಆಟವನ್ನು ಆಡ್ತಾಯಿದ್ರು. ಪುಟ್ಟಿಂಗ್ ಪೆನ್ಸಿಸ್ ಅರೌಂಡ್, ಅವರು ಆಟದ ಕೆಲವೊಂದಿಷ್ಟು ಬೇಲಿಗಳನ್ನು ನಿರ್ಮಾಣ ಮಾಡ್ತಾಯಿದ್ರು. ಪ್ಲಕ್ಕಿಂಗ್ ದ ಫ್ಲವರ್ಸ್, ಆ ಒಂದು ಹೂವಿನ ಗಿಡದಲ್ಲಿ ಬಿಡುವಂಥ ಹೂವುಗಳನ್ನು ಅವರು ಕಿತ್ತುಕೊಳ್ತಾ ಇದ್ದರು. ಇನ್ ದ ವಿಂಟರ್, ಅದು ಚಳಿಗಾಲ. ದ ಅಮೇರಿಕನ್ಸ್ ಪರ್ಚೇಸ್ಡ್ ದ ಟ್ರೀಸ್ ಅಗೇನ್, ಆ ಒಂದು ಚಳಿಗಾಲದಲ್ಲಿ ಅಮೇರಿಕನ್ರು ಏನು ಮಾಡ್ತಾರೆ ಅಂತಂದರೆ ಆ ಮರಗಳನ್ನು ಸಹಿತ ಏನು ಮಾಡ್ತಾರೆ, ಅಗೇನ್ ಪರ್ಚೇಸ್ ಮಾಡ್ತಾರೆ. ಇಂಡಿವಿಜುವಲ್ ಆಫ್ ದ ಮಡಿಯೋ, ಈಚ್ ಇಂಡಿವಿಜುವಲ್ ಅಂತಂದರೆ ಇಲ್ಲಿ ಇಂಡಿವಿಜುವಲ್ ಅಂತಂದರೆ ಅರ್ಥ ಹಾಕೋಬೇಕು, ವೈಯಕ್ತಿಕವಾಗಿ ಆ ಒಂದು ಮರಗಳನ್ನು ಅವರು ಕೊಂಡುಕೊಳ್ಳುತ್ತಾರೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ 4ನೇ ಪ್ರಶ್ನೆಗೆ ಬರ್ತಾ ಇದ್ದೇವೆ. ಇಲ್ಲಿಯೂ ಸಹಿತ ನಿಮಗೆ ಪಬ್ಲಿಕ್ ಎಕ್ಸಾಮ್ನಲ್ಲಿ ಕೇಳಿರುವಂತಹ, ಈಗಾಗಲೇ ಒಂದು ಬಿಟ್ಟು 3-4 ಸತಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದಾನೆ. ಡಾನ್ ಎನ್ಸೆಲ್ಮೋ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಆ್ಯಂಡ್ ಜನರಸ್, ಜಸ್ಟಿಫೈ ಇಟ್. ಡಾನ್ ಎನ್ಸೆಲ್ಮೋ ಅಂತಕ್ಕಂಥವನು ಮಾತಿಗೆ ತಕ್ಕ ನಡೆಯುವಂಥ ವ್ಯಕ್ತಿ ಮತ್ತು ತುಂಬ ಉದಾರಿಯಾಗಿದ್ದ ಅನ್ನೋದನ್ನು ಸಮರ್ಥಿಸಿ. ಡಾನ್ ಎನ್ಸೆಲ್ಮೋ ವಾಸ್ ಫೌಂಡ್ ಆಫ್ ದ ಚಿಲ್ಡ್ರನ್ ಆಫ್ ಹೀಸ್ ವಿಲೇಜ್, ಇಲಸ್ಟ್ರೇಟ್ ಇಟ್. ಡಾನ್ ಎನ್ಸೆಲ್ಮೋಗೆ ತನ್ನ ಹಳ್ಳಿಯ ಮಕ್ಕಳನ್ನು ಕಂಡ್ರೆ ತುಂಬ ಪ್ರೀತಿ ಅನ್ನೋದನ್ನು ಉದಾಹರಣೆಯುಕ್ತವಾಗಿ ಕೊಡಬೇಕು. ಡಾನ್ ಎನ್ಸೆಲ್ಮೋ ವಾಸ್ ಕಂಪ್ಯಾಷನೇಟ್ ಆನ್ ಹೀಸ್ ಲ್ಯಾಂಡ್ ಆ್ಯಂಡ್ ಚಿಲ್ಡ್ರನ್ ಆಫ್ ದ ವಿಲೇಜ್, ಎಕ್ಸ್ಪ್ಲೇನ್ ಇಟ್. ಡಾನ್ ಎನ್ಸೆಲ್ಮೋ ಅಂತಕ್ಕಂಥವನು ತನ್ನ ಸಹಾನುಭೂತಿಯನ್ನು ಹೊಂದಿದ್ದ ತನ್ನ ಹಳ್ಳಿಯ ಮಕ್ಕಳ ಬಗ್ಗೆ ಮತ್ತು ಭೂಮಿಯ ಬಗ್ಗೆ, ಅದರ ಬಗ್ಗೆ ವಿವರಣೆ ಕೊಡಿ ಅಂತ ಕೇಳಲಾಗಿದೆ. ಅಥವಾ ವಾಟ್ ಮೇಕ್ಸ್ ಯು ಥಿಂಕ್ ದ್ಯಾಟ್ ಡಾನ್ ಎನ್ಸೆಲ್ಮೋ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್, ಯಾವ ಅಂಶಗಳು ನಿಮಗೆ ಈ ಡಾನ್ ಎನ್ಸೆಲ್ಮೋ ಅಂತಕ್ಕಂಥವನು ಒಬ್ಬ ಮಾತಿಗೆ ತಪ್ಪದ ಮನುಷ್ಯ ಅಂತ ನಿಮಗೆ ನೀವು ಹೇಳ್ತೀರಿ ಅಂತ ಕೇಳಿದ್ದಾರೆ. ಅಥವಾ ಈ ಪ್ರಶ್ನೆಯನ್ನು ಹೀಗೆ ಕೇಳಬಹುದು, ಡಾನ್ ಎನ್ಸೆಲ್ಮೋ ವಾಸ್ ಜನರಸ್, ಜಸ್ಟಿಫೈ. ಇಲ್ಲಿ ಡಾನ್ ಎನ್ಸೆಲ್ಮೋ ಅಂತಕ್ಕಂಥವನು ಉದಾರಿಯಾಗಿದ್ದ, ಹೇಗೆ ಹೇಳ್ತೀರಿ ಸಮರ್ಥಿಸಿ ಅಂತ ಹೇಳಲಾಗಿದೆ. ಈ ಎಲ್ಲ ಪ್ರಶ್ನೆಗಳಿಗೆ ಇದೇ ಉತ್ತರವನ್ನು ಕೊಡ್ಬೋದು ನೀವು. ಡಾನ್ ಎನ್ಸೆಲ್ಮೋ ಟಿಲ್ಡ್ ದ ಸೇಮ್ ಲ್ಯಾಂಡ್ ಹೀಸ್ ಪೀಪಲ್ ಹ್ಯಾಡ್ ಟಿಲ್ಡ್, ಆತನ ಪೂರ್ವಜರು ಉಳಿರುವಂತಹ ಭೂಮಿಯನ್ನೇ ಈತ ಉಳುತ್ತಾ ಇದ್ದ. ಹಿ ವಾಸ್ ಪ್ರಿನ್ಸಿಪಲ್ಡ್ ಆ್ಯಂಡ್ ಜನರಸ್, ಈತ ಮಾತಿಗೆ ತಪ್ಪದ ಮತ್ತು ಉದಾರಿಯಾಗಿರ್ತಕ್ಕಂಥ ಮನುಷ್ಯನಾಗಿದ್ದ. ಬಿಕಾಸ್, ಏಕೆಂದರೆ ಹಿ ರೆಫ್ಯೂಸ್ ಟು ಟೇಕ್ ಮೋರ್ ಮನಿ, ಆತ ಹೆಚ್ಚಿಗೆ ಹಣ ಕೊಡುತ್ತೇನೆ ಅಂತ ಹೇಳಿ ಅಮೇರಿಕನ್ನರು ಹೇಳಿದಾಗ ಅದನ್ನು ತಿರಸ್ಕಾರ ಮಾಡಿದ್ದನ್ನು ನಾವಿಲ್ಲಿ ನೋಡಬಹುದು. ಹಿ ಸೇಡ್ ದ ಟ್ರೀಸ್ ಬಿಲಾಂಗ್ ಟು ದ ಚಿಲ್ಡ್ರನ್, ಆತ ಹೇಳುವಂತೆ ಆ ಒಂದು ಆರ್ಚರ್ಡ್ನಲ್ಲಿರುವಂತಹ ಹಣ್ಣಿನ ತೋಟದಲ್ಲಿರುವಂತಹ ಎಲ್ಲ ಮರಗಳು ಮಕ್ಕಳಿಗೆ ಸೇರಿರ್ತಕ್ಕಂಥವುಗಳು. ಹಿ ವಾಸ್ ಫೌಂಡ್ ಆಫ್ ಚಿಲ್ಡ್ರನ್ ಬಿಕಾಸ್ ಹಿ ಪ್ಲ್ಯಾಂಟೆಡ್ ಅ ಟ್ರೀ, ಆ ಮಕ್ಕಳ ಕಂಡ್ರೆ ತುಂಬ ಆತನಿಗೆ ಪ್ರೀತಿ, ಯಾಕಂದರೆ ಆ ಮಕ್ಕಳಿಗೋಸ್ಕರನೇ ಆತ ಒಂದೊಂದು ಗಿಡಗಳನ್ನು ನೆಟ್ಟಿದ್ದ. ವೆರೆವರ್ ಅ ಚೈಲ್ಡ್ ವಾಸ್ ಬೋರ್ನ್, ದಿಸ್ ಶೋಸ್ ದ್ಯಾಟ್ ಹಿ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್, ಈ ಅಂಶಗಳು ಆತ ಮಾತಿಗೆ ತಪ್ಪದ ಒಬ್ಬ ಮನುಷ್ಯ ಅಂತ ಅಥವಾ ತತ್ವಗಳನ್ನ ಆಧರಿಸಿರ್ತಕ್ಕಂತಹ ತತ್ವಗಳನ್ನ ಪಾಲಿಸ್ತಕ್ಕಂಥ ವ್ಯಕ್ತಿ ಅಂತ ಹೇಳಿ ನಮ್ಗೆ ಅನಿಸುತ್ತೆ. ಇನ್ನು 5ನೇ ಪ್ರಶ್ನೆಯನ್ನು ನೋಡೋಣ. ವೈ ಡು ಯು ಥಿಂಕ್, ನೀವೇಕೆ ಹೀಗೆ ಆಲೋಚನೆ ಮಾಡುತ್ತೀರಿ? ಡಾನ್ ಎನ್ಸೆಲ್ಮೋ ಡಿಡ್ ನಾಟ್ ಸೆಲ್ ದ ಟ್ರೀಸ್ ಇನ್ ದ ಆರ್ಚರ್ಡ್, ಆ ಹಣ್ಣಿನ ತೋಟದಲ್ಲಿರುವಂಥ ಮರಗಳನ್ನು ಆತ ಮಾರುವುದಿಲ್ಲ, ಯಾಕೆ? ಡಾನ್ ಎನ್ಸೆಲ್ಮೋ ಪ್ಲ್ಯಾಂಟೆಡ್ ಅ ಟ್ರೀ ಇನ್ ದ ನೇಮ್ ಆಫ್ ಎವ್ರಿ ಚೈಲ್ಡ್, ಆ ಒಂದು ತೋಟದಲ್ಲಿ ಆತ ಗಿಡಗಳನ್ನು ಬೆಳೆಸಿರ್ತಕ್ಕಂಥದ್ದು ಪ್ರತಿಯೊಬ್ಬ ಮಗುವಿನ ಹೆಸರಿನ ಮೇಲೆ. ಹೂ ಟುಕ್ ಬರ್ತ್ ಆಫ್ಟರ್ ಹಿ ಟುಕ್ ದ ಪೊಸಿಷನ್ ಆಫ್ ದ ಲ್ಯಾಂಡ್, ಯಾವಾಗ ಭೂಮಿ ಆತನ ಒಂದು ಸುಪರ್ದಿಗೆ ಬರುತ್ತೆ ಆವಾಗ ಏನು ಮಾಡ್ತಾನೆ, ಆತ ಒಂದು ಗಿಡವನ್ನು ನೆಡೋದಕ್ಕೆ ಆರಂಭ ಮಾಡ್ತಾನೆ. ಸೊ ಹಿ ಬಿಲೀವ್ಡ್ ದ್ಯಾಟ್, ಆ ಪ್ರಕಾರ ಆ ನಂಬಿಕೆಯಿಂದ
The trees in the orchard were belong to the children of Rio in Medio. ಈ ಒಂದು ವಿಚಾರ ಪ್ರಸ್ತುತಪಡಿಸಲಾಗಿ ಅವ್ರು ಹೇಳ್ತಾನೆ, ಆ ಒಂದು ಆರ್ಚರ್ಡ್ನಲ್ಲಿರ್ತಕ್ಕಂಥ ಪ್ರತಿಯೊಂದು ಮರವು ಸಹಿತ ಈ ಹಳ್ಳಿಯ ಮಕ್ಕಳಿಗೆ ಸೇರಿರ್ತಕ್ಕಂಥದ್ದು ಅಥವಾ ತನ್ನ ಕುಟುಂಬದ ವಂಶದ ಮಕ್ಕಳಿಗೆ ಸೇರಿರ್ತಕ್ಕಂಥದ್ದು ಅಂತಕ್ಕಂಥ ವಿಚಾರವನ್ನು ಅವರು ಇಲ್ಲಿ ನಮ್ಮ ಮುಂದಿಡ್ತಾರೆ. ಹೆನ್ಸ್ ಆದ್ದರಿಂದ ಡಾನ್ ಅನ್ಸೆಲ್ಮೋ ಕುಡ್ ಸೆಲ್ ಓನ್ಲಿ ದ ಲ್ಯಾಂಡ್ ಬಟ್ ನಾಟ್ ದ ಟ್ರೀಸ್ ಇನ್ ದ ಆರ್ಚರ್ಡ್. ಆತ ಭೂಮಿಯನ್ನು ಮಾರಬಲ್ಲವನಾಗಿದ್ದಾನೆ ಹೊರತು ಮರಗಳನ್ನೆಲ್ಲ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳಲಾಗಿದೆ. 6ನೇ ಪ್ರಶ್ನೆಗೆ ಬರ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ವೈ ಡೂ ಯು ಥಿಂಕ್ ದ ಅಮೇರಿಕನ್ಸ್ ವಾಂಟೆಡ್ ಟು ಬೈ ಡಾನ್ ಅನ್ಸೆಲ್ಮೋಸ್ ಲ್ಯಾಂಡ್ ಆರ್ ಡಿಸ್ಕ್ರೈಬ್ ಓಲ್ಡ್ ಮ್ಯಾನ್ಸ್ ಲ್ಯಾಂಡ್ ಆ್ಯಂಡ್ ಹೌಸ್? ಇಲ್ಲಿ 2 ಪ್ರಶ್ನೆಗಳನ್ನು ಕೇಳ್ತಾರೆ, ಅಥವಾ ಈ ರೀತಿ ಪ್ರಶ್ನೆ ಕೇಳಿದಾಗ ನೀವು ಉತ್ತರವನ್ನು ಒಂದೇ ಬರಿಬೇಕು. ವೈ ಡೂ ಯು ಥಿಂಕ್ ಅಮೇರಿಕನ್ಸ್ ವಾಂಟೆಡ್ ಟು ಬೈ ಡಾನ್ ಅನ್ಸೆಲ್ಮೋಸ್ ಲ್ಯಾಂಡ್? ಅಮೇರಿಕನ್ನರು ಏಕೆ ಈ ಡಾನ್ ಅನ್ಸೆಲ್ಮೋಗೆ ಸೇರಿರ್ತಕ್ಕಂಥ ಭೂಮಿಯನ್ನು ಕೊಂಡುಕೊಳ್ಳಲು ನಿರ್ಧರಿಸಿದರು? ಡಿಸ್ಕ್ರೈಬ್ ಓಲ್ಡ್ ಮ್ಯಾನ್ಸ್ ಲ್ಯಾಂಡ್ ಆರ್ ಹೌಸ್, ಅವನ ಭೂಮಿ ಮತ್ತು ಆತನ ಮನೆ ಹೇಗಿತ್ತು ಅನ್ನೋದನ್ನು ವಿವರಿಸಿ ಅಂತ ಹೇಳಲಾಗಿದೆ. ಸೊ ಡಾನ್ ಅನ್ಸೆಲ್ಮೋಸ್ ಹೌಸ್ ವಾಸ್ ಸ್ಮಾಲ್. ಡಾನ್ ಅನ್ಸೆಲ್ಮೋ ಅಂತಕ್ಕಂಥವರ ವ್ಯಕ್ತಿಯ ಒಂದು ಏನು ಮನೆ ಇದೆ ಅದು ತುಂಬ ಚಿಕ್ಕದಾಗಿತ್ತು. ರೆಚ್ಡ್ ಆ್ಯಂಡ್ ಕ್ವೆಂಟ್, ಅದು ತುಂಬ ಏನಾಗಿತ್ತು ಅಂತಂದರೆ ರೆಚ್ಡ್ ಆಗಿರ್ತಕ್ಕಂಥದ್ದು, ಅಟ್ರಾಕ್ಟಿವ್ ಆಗಿತ್ತು ಮತ್ತು ಕ್ವೆಂಟ್ ಆಗಿತ್ತು ಅಂತ ಹೇಳ್ತಾರೆ. ಲಿಟಲ್ ಕ್ರೀಕ್ ರ್ಯಾನ್ ಥ್ರೂ ದ ಲ್ಯಾಂಡ್, ಒಂದು ಚಿಕ್ಕದಾಗಿರ್ತಕ್ಕಂಥ ತೊರೆ ಅಥವಾ ನದಿ ಅಥವಾ ಉಪನದಿ ಆ ಒಂದು ಭೂಮಿಯ ಮೂಲಕ ಹರಿದು ಹೋಗಿತ್ತು. ಟ್ರೀಸ್ ಇನ್ ದ ಆರ್ಚರ್ಡ್ ವರ್ gnarled ಆ್ಯಂಡ್ ಬ್ಯೂಟಿಫುಲ್, ಆ ಒಂದು ಆರ್ಚರ್ಡ್ನಲ್ಲಿರ್ತಕ್ಕಂತಹ ಅಥವಾ ಹಣ್ಣಿನ ತೋಟದಲ್ಲಿರ್ತಕ್ಕಂತಹ ಏನು ಮರಗಳಿವೆ ಅವು ನಾಲ್ಡ್ ಅಂದರೆ ಟ್ವಿಸ್ಟೆಡ್ ಲಂಪ್ಸ್ ಅಂತ ಹೇಳ್ತಾರೆ, ಅಥವಾ ಯಾವ ಒಂದು ಗಿಡದ ಟೊಂಗೆಗಳನ್ನ ಸವರಿರುವುದಿಲ್ಲ ಅಂಥ ಒಂದು ಮರಗಳವು, ಮತ್ತು ಅದರಿಂದ ಅವು ತುಂಬ ಚೆನ್ನಾಗಿ ಕಾಣ್ತಾ ಇದ್ವು ಅಂತ ಹೇಳ್ತಾರೆ. ಇನ್ನು 7ನೇ ಪ್ರಶ್ನೆಗೆ ಬರ್ತಾ ಇದ್ದೇವೆ. ಒಟ್ಟು 12 ಪ್ರಶ್ನೆಗಳನ್ನು ಇಲ್ಲಿ ನೋಡ್ತಾ ಇದ್ದಾವೆ. 7ನೇ ಪ್ರಶ್ನೆ, ವಾಟ್ ಡಿಡ್ ಡಾನ್ ಅನ್ಸೆಲ್ಮೋ ಡೂ ಆ್ಯಸ್ ಹಿ ಲೆಫ್ಟ್ ದ ಪ್ಲೇಸ್ ವಿತ್ ದ ಮನಿ? ಈಗ ಹಣವನ್ನು ತೆಗೆದುಕೊಂಡು ಹೋಗ್ತಿರ್ಬೇಕಾದ್ರೆ ಡಾನ್ ಅನ್ಸೆಲ್ಮೋ ಏನೇನು ಕೆಲಸ ಮಾಡಿದರು, ಹೇಗೆ ನಡ್ಕೊಂಡ್ರು ಅಂತ ಕೇಳಲಾಗಿದೆ. ದ ಓಲ್ಡ್ ಮ್ಯಾನ್ ಶೂಕ್ ಹ್ಯಾಂಡ್ಸ್, ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಮೊದಲು ಆತ ಅಲ್ಲಿರ್ತಕ್ಕಂಥವ್ರೆಲ್ಲರ ಕೈಯನ್ನು ಕುಲುಕಿದ. ಪುಟ್ ಆನ್ ಹೀಸ್ ರ್ಯಾಗ್ಡ್ ಗ್ಲೋವ್ಸ್, ಅದೇ ಹರಿದಿರ್ತಕ್ಕಂತಹ ಕೈಗವಸುಗಳನ್ನು ಮತ್ತೆ ಧರಿಸಿಕೊಂಡ. ಟುಕ್ ಹೀಸ್ ಸ್ಟಿಕ್, ಮತ್ತೆ ಅದೇ ಸ್ಟಿಕ್ಕನ್ನು ತೆಗೆದುಕೊಂಡ. ವಾಕ್ಡ್ ಔಟ್ ವಿತ್ ದ ಬಾಯ್, ಆ ಹುಡುಗನ ಕರ್ಕೊಂಡು ಹೊರಗಡೆ ಹೋದ. ಬಿಹೈಂಡ್ ಹಿಮ್, ಆ ಹುಡುಗ ಆತನ ಹಿಂದೆ ಇದ್ದ. ವೆನ್ ಹಿ ಲೆಫ್ಟ್ ದ ಪ್ಲೇಸ್ ವಿತ್ ದ ಮನಿ, ಯಾವಾಗ ಆತ ಹಣವನ್ನು ತೆಗೆದುಕೊಂಡು ಹೋದ ಆತ ನಡ್ಕೊಂಡಿರ್ತಕ್ಕಂಥ ರೀತಿ ಹೀಗಿದೆ. ಸೊ ನೆಕ್ಸ್ಟ್ ನೋಡ್ತಾ ಇದ್ದೇವೆ 9ನೇ ಪ್ರಶ್ನೆ, ಹೌ ಡು ಯು ಸೇ ದ ಅಮೇರಿಕನ್ಸ್ ವರ್ ಗುಡ್ ಪೀಪಲ್? ನೀವು ಹೇಗೆ ಹೇಳುತ್ತೀರಿ ಅಮೇರಿಕನ್ನರು ತುಂಬ ಒಳ್ಳೆಯ ಜನರು ಅಂಥೇಳಿ, ಅಥವಾ ಹೌ ಕ್ಯಾನ್ ಯು ಸೇ ದ್ಯಾಟ್ ದ ಅಮೇರಿಕನ್ಸ್ ವರ್ ಜನರಸ್? ಅಮೇರಿಕರು ತುಂಬ ಉದಾರಿಗಳಾಗಿದ್ದರು ಅಂತ ನೀವು ಹೇಗೆ ಹೇಳ್ತೀರಿ ಅಂತ ಕೇಳಲಾಗಿದೆ. ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತಾ ಇದ್ದೇವೆ. ದ ಅಮೇರಿಕನ್ಸ್ ವರ್ ಗುಡ್ ಪೀಪಲ್, ಅಮೇರಿಕನ್ನರು ತುಂಬ ಒಳ್ಳೆಯ ಜನರು. ಯಾಕೆ ಅಂತಂದರೆ ದೇ ಡಿಡ್ ನಾಟ್ ಟು ಚೀಟ್ ಡಾನ್ ಅನ್ಸೆಲ್ಮೋ, ಅವರು ಯಾವತ್ತೂ ಡಾನ್ ಅನ್ಸೆಲ್ಮೋಗೆ ಮೋಸ ಮಾಡಬೇಕು ಅಂತ ಬಯಸಲಿಲ್ಲ. ದೇ ಡಿಸ್ಕವರ್ಡ್ ದ್ಯಾಟ್, ಅವರು ಶೋಧಿಸಿದರು, ಡಾನ್ ಅನ್ಸೆಲ್ಮೋ ಓನ್ಸ್ ಮೋರ್ ದ್ಯಾನ್ 8 acres ಆಫ್ ಲ್ಯಾಂಡ್, ಅವರು 8 ಎಕರೆ ಜಮೀನಕ್ಕಿಂತ ಹೆಚ್ಚು 8 ಎಕರೆ ಜಮೀನು ಇದೆ ಅಂತೇಳಿ ಅವ್ರಿಗೆ ಗೊತ್ತಾಯಿತು. ಸೊ ದೇ ವರ್ ವಿಲ್ಲಿಂಗ್ ಟು ಪೇ ಟ್ವೈಸ್ ದ ಮನಿ, ಅವರೆಲ್ಲ ಮನಸ್ಪೂರ್ವಕವಾಗಿ ಡಬಲ್ ಹಣವನ್ನು ಕೊಡೋದಕ್ಕೆ, ದುಪ್ಪಟ್ಟು ಹಣವನ್ನು ಕೊಡೋದಕ್ಕೆ ಒಪ್ಕೊಂಡ್ರು. ಇನ್ನು 9ನೇ ಪ್ರಶ್ನೆಗೆ ಬರ್ತಾ ಇದ್ದಾವೆ. ಇನ್ನು 9ನೇ ಪ್ರಶ್ನೆಗೆ ಬಂದಾಯಿತು. ವೈ ಡಿಡ್ ದ ಅಮೇರಿಕನ್ಸ್ ಆಫರ್ ಡಬಲ್ ಮನಿ ಟು ದ ಓಲ್ಡ್ ಮ್ಯಾನ್? ಆ ವಯೋವೃದ್ಧ ವ್ಯಕ್ತಿಗೆ ಅಮೇರಿಕನ್ನರು ದುಪ್ಪಟ್ಟು ಹಣ ಕೊಡುವುದಾಗಿ ಹೇಳಿದರು ಏಕೆ? ಅಥವಾ ವಿ ಹ್ಯಾವ್ ಮೇಡ್ ಅ ಡಿಸ್ಕವರಿ, ನಾವೊಂದು ಶೋಧನೆ ಮಾಡಿದ್ದೇವೆ. ವಾಟ್ ಡಿಸ್ಕವರಿ ಡಿಡ್ ಅಮೇರಿಕನ್ಸ್ ಮೇಕ್? ಆ ಒಂದು ಶೋಧನೆ ಏನು? ವಾಟ್ ವಾಸ್ ದ ರಿಸಲ್ಟ್ ಆಫ್ ದ ಡಿಸ್ಕವರಿ? ಆ ಒಂದು ಶೋಧನೆಯ ಫಲಿತಾಂಶ ಏನಾಯಿತು ಅಂತ ಕೇಳಲಾಗಿದೆ. ಈ 3 ಪ್ರಶ್ನೆಗಳಿಗೆ ಒಂದೇ ಉತ್ತರವನ್ನು ಕೊಡಬಹುದು. ಅಮೇರಿಕನ್ಸ್ ಡಿಸ್ಕವರ್ಡ್ ದ್ಯಾಟ್, ಅಮೇರಿಕನ್ನರು ಶೋಧನೆ ಮಾಡಿರ್ತಕ್ಕಂಥದ್ದು ಓಲ್ಡ್ ಮ್ಯಾನ್ ಹ್ಯಾಡ್ ಮೋರ್ ದ್ಯಾನ್ 8 acres ಆಫ್ ಲ್ಯಾಂಡ್, ಆ ವಯೋವೃದ್ಧ ವ್ಯಕ್ತಿಯ ಹೆಸರಿನಲ್ಲಿ 8 ಎಕರೆಗಿಂತ ಹೆಚ್ಚಿನ ಜಮೀನಿದೆ. ಆ್ಯಸ್ ಅ ರಿಸಲ್ಟ್, ಅದರ ಫಲಿತಾಂಶವಾಗಿ ದೇ ಆಫರ್ಡ್ ಹಿಮ್ ಡಬಲ್ ದ ಮನಿ ಫಾರ್ ಇಟ್, ಅದಕ್ಕೆ ಆ ಕಾರಣಕ್ಕಾಗಿ ಅವರು ದುಪ್ಪಟ್ಟು ಹಣವನ್ನು ಕೊಡೋದಕ್ಕೆ ತಯಾರಾಗಿದ್ದರು. ವಾಟ್ ಮೇಡ್ ದ ಅಮೇರಿಕನ್ಸ್ ಕಂಪ್ಲೇಂಟ್ ಅಗೇನ್ಸ್ಟ್ ದ ಚಿಲ್ಡ್ರನ್ ಆಫ್ ದ ರಿಯೋ ಇನ್ ಮೆಡಿಯೋ? ಯಾವ ಕಾರಣಕ್ಕಾಗಿ ಅಮೇರಿಕನ್ನರು ಆ ಹಳ್ಳಿಯ ಮಕ್ಕಳ ಮೇಲೆ ದೂರು ಕೊಟ್ಟರು?
ದ ಚಿಲ್ಡ್ರನ್ ಆಫ್ ರಿಯೋ ಇನ್ ಮೆಡಿಯೋ ವೇರ್ ಓವರ್ ರನ್ನಿಂಗ್ ಪ್ರಾಪರ್ಟಿ. ಯಾಕಂದರೆ ಆ ಹಳ್ಳಿಯ ಮಕ್ಕಳು ಮಾಲೀಕರ ಅನುಮತಿ ಇಲ್ಲದೆ ಆ ಒಂದು ಸ್ಥಳದಲ್ಲಿ ಓಡಾಡ್ತಿದ್ರು, ಆಟ ಆಡ್ತಾಯಿದ್ರು. ಆ ಕಾರಣಕ್ಕಾಗಿ ನಾವು ಅದಕ್ಕೆ ಓವರ್ ರನ್ನಿಂಗ್ ಅಂತ ಕರಿತಾ ಇದ್ದೇವೆ. ಆ ರೀತಿ ಮಾಡೋದ್ರಿಂದಾಗಿ ಬಿಲ್ಟ್ ಪ್ಲೇ ಫೆನ್ಸಸ್ ಮತ್ತು ಜೊತೆಗೆ ಆಟದ ಕೆಲವೊಂದಿಷ್ಟು ಬೇಲಿಗಳನ್ನು ನಿರ್ಮಾಣ ಮಾಡ್ತಾಯಿದ್ರು. ದೇ ಪ್ಲೇಡ್ ಅಂಡರ್ ದ ಟ್ರೀಸ್, ಅಂದರೆ ಅವರು ಗಿಡಗಳ ಕೆಳಗಡೆ ಕೂತ್ಕೊಂಡು ಆಟ ಆಡ್ತಾಯಿದ್ರು. ಟುಕ್ ಬ್ಲೂಸಮ್ಸ್, ಮತ್ತು ಗಿಡದ ಹೂಗಳನ್ನು ಕಿತ್ಕೊಳ್ತಾಯಿದ್ರು. ಈ ಕಾರಣಕ್ಕಾಗಿ ಅವರು ಕಂಪ್ಲೇಂಟ್ ಮಾಡಿದರು. ಹೌ ಡಿಡ್ ದ ಓಲ್ಡ್ ಮ್ಯಾನ್ ಗ್ರೀಟ್ ದ ಪೀಪಲ್ ಹೂ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಹಿಮ್. ಇಲ್ಲಿ ವಯೋವೃದ್ಧ ವ್ಯಕ್ತಿ ತನಗಾಗಿ ಕಾಯುತ್ತಿರುವಂಥ ಜನರಿಗೆ ಹೇಗೆ ತಲೆಬಾಗಿದ. ದ ಓಲ್ಡ್ ಮ್ಯಾನ್ ಬೋಡ್ ಟು ಆಲ್ ಆಫ್ ದೆಮ್. ದ ಓಲ್ಡ್ ಮ್ಯಾನ್ ಏನು ಮಾಡ್ತಾ ಅಂದರೆ ಅಲ್ಲಿರ್ತಕ್ಕಂಥ ಎಲ್ಲರಿಗೂ ತಲೆ ಬಾಗ್ತಾನೆ. ಇನ್ ದ ಓಮ್ ದೆನ್ ಹಿ ರಿಮೂವ್ಡ್ ಹೀಸ್ ಹ್ಯಾಟ್. ತದನಂತರದಲ್ಲಿ ತನ್ನ ತಲೆ ಮೇಲೆ ಇರ್ತಕ್ಕಂಥ ಹ್ಯಾಟನ್ನು ಮತ್ತು ಕೈಯಲ್ಲಿ ಇರ್ತಕ್ಕಂಥ ಗ್ಲೋಸನ್ನು ಸ್ಲೋ ಆಗಿ, ನಿಧಾನವಾಗಿ ಮತ್ತು ಎಚ್ಚರಿಕೆಯಿಂದ ಅವುಗಳನ್ನ ರಿಮೂವ್ ಮಾಡ್ತಾನೆ. ಹಿ ಟಾಕ್ಡ್ ಅಬೌಟ್ ರೈನ್, ಅದರ್ ಐಸ್ ಬ್ರೇಕಿಂಗ್ ವರ್ಡ್ಸ್. ಇನ್ನುಳಿದ ಮಾತುಗಳನ್ನು ಮಾತಾಡ್ತಾರೆ. ಹೌ ಡಿಡ್ ದ ಅಮೇರಿಕನ್ಸ್ ಸಾಲ್ವ್ ದ ಪ್ರಾಬ್ಲಮ್ ಆಫ್ ಓನರ್ಶಿಪ್. ಹಾಗಾದರೆ ಅಮೇರಿಕನ್ನರು ಆ ಒಂದು ಗಿಡಗಳ ಓನರ್ಶಿಪ್ ಬಗ್ಗೆ ಅಥವಾ ಆ ಒಂದು ಗಿಡಗಳ ಅಥವಾ ಮರಗಳೇನಿದ್ವಲ್ಲ ಆರ್ಚರ್ಡ್ನಲ್ಲಿ ಅವುಗಳ ಒಂದು ಮಾಲೀಕತ್ವದ ಸಮಸ್ಯೆಯನ್ನು ಹೇಗೆ ಬಗೆಹರಿಸಿದ್ರು ಅಂತ ಕೇಳಿದ್ದಾರೆ. ದ ಅಮೇರಿಕನ್ಸ್ ಅಪ್ರೋಚ್ಡ್ ಈಚ್ ಪರ್ಸನ್. ಅಮೇರಿಕನ್ನರು ಅಲ್ಲಿರ್ತಕ್ಕಂತಹ ರಿಯೋ ಇನ್ ಮೆಡಿಯೋದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಂಧಿಸಿದರು. ದೇ ಕನ್ವಿನ್ಸ್ಡ್ ದೆಮ್, ಅವರನ್ನು ಮನಗಾಣಿಸಿದರು. ಇಟ್ ಟುಕ್ ಅ ಲಾಂಗ್ ಟೈಮ್ ಟು ಕನ್ವೆ, ಬಟ್ ಆ ಒಂದು ಕನ್ವೆ ಮಾಡೋದಕ್ಕೆ, ಮನಗಾಣಿಸೋದಕ್ಕೆ ಸಾಕಷ್ಟು ಸಮಯ ತೆಗೆದುಕೊಂಡಿದ್ದರೂ ಸಹಿತ, ಬಟ್ ಫೈನಲಿ ಇಟ್ ಹ್ಯಾಪನ್ಡ್, ಕೊನೆಗೆ ಅದು ಸಕ್ಸಸ್ ಆಯಿತು ಅಂತ ಹೇಳ್ತಾರೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, 2 ಅಂಕಕ್ಕೆ ಕೇಳಬಹುದಾಗಿರ್ತಕ್ಕಂತಹ ಲೆಸನ್ ನಂಬರ್ 3 ಏನಪ್ಪ ಅಂತಂದರೆ ಜೆಂಟಲ್ಮೆನ್ ಆಫ್ ರಿಯೋ ಇನ್ ಮೆಡಿಯೋ. ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ 2 ಅಂಕದ ಪ್ರಶ್ನೆಗಳನ್ನು ನೋಡಿದ್ವಿ. ಇವುಗಳನ್ನ ಸರಿಯಾಗಿ ಓದ್ಕೊಳ್ಳಿ. ಅರ್ಥ ಆಗುವ ಥರ ಕನ್ನಡದಲ್ಲಿ ಹೇಳಿದ್ದೇನೆ, ಸ್ವಲ್ಪ ಬರೆದು ಪ್ರಾಕ್ಟೀಸ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.